ಅಂದ್ರೆ ಇವರು ಎಲ್ಲೆಲ್ಲಿ ಈಗ ನನ್ನ ಭೇಟಿ ಮಾಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ತಮ್ಮನ್ನ ಭೇಟಿ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ಇಷ್ಟಾದರೂ ಶಾಸಕರಿಗೆ ನ್ಯಾಯ ಸಿಕ್ಕಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು ಅವ್ರು ಹೇಳಿ? ನಾನು ಮಾನ್ಯ ಗೃಹ ಸಚಿವರು ಹೇಳ್ತೀನಿ, ಇಮಿಡಿಯೇಟ್ ಆಗಿ ಅವ್ರನ್ನೇ ಸಸ್ಪೆಂಡ್ ಮಾಡಿ ಒಂದು ಮೆಸೇಜ್ ಹೋಗ್ಲಿ, ಆಮೇಲೆ ತನಿಖೆ ಮಾಡಬೇಕಾದ್ರೆ ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ಡಾಕ್ಟ್ರೆ, ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ. ನೀವು ಅವ್ನಿಗೆ ಇನ್ನೂ ಗೌರವ ಜಾಸ್ತಿ. ಕೊಲೆ 3 ಕೊಲೆ ಆಗಿದೆ ಅವನ ಏರಿಯಾದಲ್ಲಿ. ರೇಪ್ ಕೇಸ್ ಆದ್ರೆ ನೋಡೋಣ ಕರೆಕ್ಟ್ ಆಗಿದೆ ನೋಡ್ಗಮ್ಮ ಅಂತ ಹೇಳ್ತಾನೆ. ಇದೆಲ್ಲ ಏನು? ನಮ್ಗೆ ಆದ್ರೆ ನಾಳೆ ಒಂದಲ್ಲ ಒಂದಿನ ವಿರೋಧ ಪಕ್ಷಕ್ಕೆ ಬರೋರೆ, ವಿರೋಧ ಪಕ್ಷ ಆಡಳಿತ ಪಕ್ಷ ಇರೋಂಥದ್ದೇ. ಅದು ಅಮಾಯಕರಾಗ್ಬಿಟ್ರೆ ನಾವು ಶಾಸಕರು ರಕ್ಷಣೆ ಮಾಡೋದಿಲ್ಲ. ಶಾಸಕರ ಸ್ವಾಭಿಮಾನ ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಒಂದು ಗೆಳೆಯ ಶರಣ್ಗೌಡ ಕಂದಕೂರಿಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು, ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ನೀವು ರಾಜೀನಾಮೆ ಕೊಡುವಂಥ ಮಾತಾಡೋದು ಬೇಡ. ಒಬ್ಬ ಅಧಿಕಾರಿಗೋಸ್ಕರ ತಾವು ಶಾಸಕರು ಸಾವಿರಾರು ಜನ ಮತದಾರರು ತಮ್ಮನ್ನು ಆರಿಸಿ ಇಲ್ಲಿ ಕಳಿಸಿದ್ದಾರೆ. ಒಬ್ಬ ಅಧಿಕಾರಿಗೋಸ್ಕರ ನಾನು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಆಡೋದು ಬೇಡ. ಈ ಅಧಿಕಾರಿ ಯಾರಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಸಂಜೀವ್ ಕುಮಾರ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಗುರ್ಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ, ಅವರಿಗೆ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಗಳ ಅಡಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಆ ನೋಟಿಸ್ಸು ಈಗೇನು ಅವರು ರಿಪ್ಲೈ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ. ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಆ ಅಧಿಕಾರಿ ತೊಂದರೆ ಮಾಡುವಂಥ ರೀತಿಯಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ. ಅವರು ಖಂಡಿತವಾಗಿ ನಮಗೇನು ಈ ಶಿಸ್ತಿನ ಇದರಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೇವೆ, ಅವರ ಉತ್ತರ ಕೊಟ್ಟ ಮೇಲೆ ನಮಗೂ ಕೂಡ ಇಲಾಖೆಯಿಂದ ಮಾಹಿತಿಗಳನ್ನು ಸನ್ಮಾನ್ಯ ಅಂತವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳದಿದ್ರೆ ಬೇರೆಯವರು ಅದಕ್ಕೆ ಆಗತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಅದನ್ನ ಮಾಡಿ ಆಮೇಲೆ ಉತ್ತರ ಕಂಪ್ಲೀಟ್ ಆಗ್ಲಿ. ಈಗ ನೇಮರಾಜ್ ಉತ್ತರ ಕಂಪ್ಲೀಟ್ ಆಗ್ಲಿ, ಅಮ್ಮ ಉತ್ತರ ಕಂಪ್ಲೀಟ್ ಆಗ್ಲಿ. ಅಲ್ಲ ಆನ್ಸರ್ ಕಂಪ್ಲೀಟ್ ಮಾಡ್ಲಿ, ಆನ್ಸರ್ ಕಂಪ್ಲೀಟ್ ಮಾಡ್ಲಿ, ಉತ್ತರ ಕಂಪ್ಲೀಟ್ ಮಾಡ್ಲಿ, ಆನ್ಸರ್ ಕಂಪ್ಲೀಟ್ ಮಾಡ್ಲಿ. ಆಯ್ತು ಅಧ್ಯಕ್ಷರೇ, ನಾನು ಉತ್ತರ ಕಂಪ್ಲೀಟ್ ಮಾಡ್ತೇನೆ, ಆಮೇಲೆ ಉತ್ತರ ಕಂಪ್ಲೀಟ್ ಆಗ್ಲಿ. ಮಿನಿಸ್ಟರ್ ನಿಲ್ಲುವಾಗ ಉತ್ತರ ಕೊಡುವ ನೀವು ಯಾಕೆ ಎದ್ದು ನಿಂತು ಮಾತಾಡ್ತೀನಿ? ಆಯ್ತು, ನೀವೆಲ್ಲ ಕರೆಕ್ಟ್ ಇದ್ರೆ ಮಾತ್ರ ಇನ್ಸ್ಪೆಕ್ಟರ್ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ನೀವು ಸರಿ ಅವರೇ ಸರಿಪಡಿಸಬಹುದು. ಅಲ್ಲಿ ಇಲ್ಲಿ ಕೂತ್ಕೊಳ್ಳಿಗೆ, ಒಮ್ಮೆ ಕೂತ್ಕೊಳ್ಳಿಗೆ. ಆಯ್ತು, ಉತ್ತರ ಕಂಪ್ಲೀಟ್ ಆಗ್ಲಿ, ಉತ್ತರ ಕಂಪ್ಲೀಟ್ ಆಗ್ಲಿ. ಅರೆ ಆನ್ಸರ್ ಕಂಪ್ಲೀಟ್ ಆಗ್ಲಿ, ಉತ್ತರ ಆನ್ಸರ್ ಕಂಪ್ಲೀಟ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಸಾಕು, ನೇಮರ ಸುಮ್ಮನೆ ಮಾತಾಡಬೇಡಿ. ಅವರು ಸಲಹೆ ಕೊಡ್ಲಿ, ನಾನು ಖಂಡಿತವಾಗಿ ಅವರ ಸಲಹೆಯನ್ನು ತಗೊಳ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಲೆಟ್ ಮಿ ಕಂಪ್ಲೀಟ್. ನಾನು ಈಗಾಗಲೇ ಅಲ್ಲಿ ರಿಪೋರ್ಟ್ ಕೇಳಿದ್ದೇನೆ. ಅವ್ರು ಹೇಳಿದ ಮೇಲೆ ನಾನು ರಿಪೋರ್ಟನ್ನು ಕೂಡ ಕೇಳಿದ್ದೇನೆ. ಆ ರಿಪೋರ್ಟು ಜೊತೆಗೆ ಇವ್ರದ್ದು ಏನು ರಿಪ್ಲೈ ಕೊಡಬೇಕಲ್ಲ, ಆ ವ್ಯಕ್ತಿ ರಿಪ್ಲೈ ಕೊಡಬೇಕು. ಕೊಟ್ಟ ತಕ್ಷಣ ನಾನು ನಮ್ಮದೇ ಆದಂಥ ಇಲಾಖೆ ಒಳಗೆ ನಮ್ಮದೇ ಮಾಹಿತಿ ಇದೆ, ತಮಗೂ ಗೊತ್ತಿದೆ, ಅದು ಜ್ಞಾನೇಂದ್ರ ಅವ್ರಿಗೆ ಗೊತ್ತಿದೆ, ಅಶೋಕ್ ಅವ್ರಿಗೂ ಗೊತ್ತಿದೆ, ಗೃಹ ಸಚಿವರಾಗಿ ಕೆಲಸ ಮಾಡಿದವರು. ತಕ್ಷಣ ಅವ್ರು ಸಸ್ಪೆಂಡ್ ಮಾಡೋವಂಥದ್ದು ಆಯಿತು ಅಂದರೆ ಸಸ್ಪೆಂಡ್ ಮಾಡ್ತೇನೆ, ಡಿಸ್ಮಿಸ್ ಮಾಡಬೇಕು ಅಂತ ಇದ್ರೆ ಡಿಸ್ಮಿಸ್ ಮಾಡ್ತೀನಿ. ನೀವು ಯಾಕೆ ಎನ್ಕ್ವೈರಿ ಮಾಡೋದಿರುತ್ತೆ? ಸರಿ, ಕೂಡ ಒಂದು ಕ್ಷೇತ್ರ ಶಾಸಕರು, ದಯವಿಟ್ಟು ಈ ಶಾಸಕರ ಕಷ್ಟ ಮಾಡ್ತೀವಿ. ಸಭಾಧ್ಯಕ್ಷ ತೀರ್ಮಾನ ತಗೋತೀನಿ ಅಂತ ಇದ್ದಾರೆ. ದಯಮಾಡಿ
ಆತನ ಸಸ್ಪೆನ್ಷನ್ ಅಲ್ಲಮ್ಮ ಪ್ರಭು ಪಾಟೀಲ್ ದಯಮಾಡಿ ಗಂಭೀರವಾಗಿ ತಗೋಬೇಕು.